ಈಗ ಸ್ವಲ್ಪ ಹಸಿ ಆಗ್ಬಿಡುತ್ತಾ ನಾನು ಈಗ ಫ್ರೆಂಡ್ಸ್ ಏನು ಮಾಡ್ತಿರೋದು ಅಶ್ವಿನಿ? ರೆಡ್ ಚಿಕನ್ ಮಾಡ್ತಾ ಇದ್ದಾಳೆ. ಈಗ ಮಾಡ್ತಾ ಇರೋದು ರೆಡ್ ಚಿಕನ್ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್. ಬನ್ನಿ ನೋಡೋಣ. ಹಾಕ್ರೆ ಈರುಳ್ಳಿ, ನಿಮ್ಮ ಮಗಳು ನೋಡಿ, ನಾನು ಬರ್ತೀನಿ ಅನ್ನೋದು. ಇನ್ನೂ ಹಾಕ್ಬೇಕು. ಎಷ್ಟು ಈರುಳ್ಳಿ ಹಾಕ್ಬೇಕು ಟೋಟಲಾಗಿ? ಒಂದು 3 ಈರುಳ್ಳಿನಾ? ಎಷ್ಟು ಕೆ ಜಿಗೆ? 1.5 kg. 1.5 kgಗೆ 3 ಈರುಳ್ಳಿ ಹಾಕ್ತಿದ್ದಾಳೆ. ಚಿಕನ್ ಈರುಳ್ಳಿ ಹಾಕಾದ್ಮೇಲೆ ಎಣ್ಣೆ ಹಾಕಿದ್ಮೇಲೆ ಈರುಳ್ಳಿ ಹಾಕಾದ್ಮೇಲೆ ಚಿಕನ್ಗೆ ಅರ್ಶಿನ ಹಾಕಿದ್ಯಾ? ಅರ್ಶಿನ ಹಾಕಿ 1-2 ನಿಮಿಷ ನೆನೆ ಹಾಕ್ಬಿಟ್ಟು ಆಮೇಲೆ ವಾಶ್ ಮಾಡಬೇಕು. ಅದು ಸ್ಮೆಲ್ ಇರಲ್ವಾ? ಅದರಲ್ಲಿ ಬ್ಯಾಕ್ಟೀರಿಯಾಗಳೆಲ್ಲ ಹೊರಟೋಗುತ್ತೆ. ಮೊಬೈಲ್ ತೊಗೊಂಡು ಬನ್ನಿ ಮಗಳ. ಈಗಲೇ ನನ್ನ ಬಾಯಿ ನೀರು ಬರ್ತಾ ಇದೆ ನೀನು ಹೇಳೋ ರೇಂಜ್ ನೋಡಿದೆ. ಇದು ನನ್ನ ಕಸಿನ್ ಮನೆ. ಇದು ದೇವರ ಮನೆ. ಈಗ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋದು ಅಲ್ವಾ? ಹಾಗಾಗಿ ಬರೀ ಉಪ್ಪು ಹಾಕ್ಬೇಕು. ಆಲ್ರೆಡಿ ಅರ್ಶಿನ ಅದರಲ್ಲಿ ಇದೆ. ಉಪ್ಪು ಅದ್ಯಾ ಏನು ಮಾಡ್ತೀವಿ? ಏನು ಬಂಗಾರು? ಹಾಕ್ಕೊಳ್ಳಿ ಬಂದು. ಈ ಕಡೆ ಸೈಡಲ್ಲಿ ಕೈಮಾ ರೆಡಿಯಾಗಿದೆ. ವಾವ್, ಏನು ಸಕ್ಕತ್ತಾಗಿ ಕಾಣ್ತಾ ಇದೆ. ನೋಡಿ ಫ್ರೆಂಡ್ಸ್, ಹೀಗೆ ಬಂದಿದೆ. ಆಮೇಲೆ ಟೇಸ್ಟ್ ಮಾಡಿ ನೋಡು. ಒಂದು ಇಕ್ಕೆ ಕರಳು ಸೂಪರಾಗಿದೆ. ಬಾಯಿ ನೀರು ಹಾಕಿದಲ್ಲ, ನೀರು ಹಾಕಿ ಬೇಯಿಸಿದ್ದು. ನೀರು ಹಾಕಿಲ್ಲ, ಅದೇ ನೀರು ಬಿಟ್ಕೊಂಡಿಲ್ಲ. ಡ್ರೈ ಆಗುತ್ತೆ ನೀರು ಹಿಂಗೆ ಸ್ವಲ್ಪ ಶಕ್ಕೆ ಚಿಲ್ಲಿ ಪೌಡರ್ ನೋಡಿ. ರೆಡ್ ಚಿಲ್ಲಿ ಏನೂ ಇಲ್ಲ, ಜಸ್ಟ್ ಸಿಂಪಲ್ ಆಗಿ ಮಾಡ್ಕೊಂಡಿರೋ ಅಂಥದ್ದು. ಆನಿಯನ್ನು, ರೆಡ್ ಚಿಲ್ಲಿ, ಹಳದಿ ಪೌಡರ್ ಅಷ್ಟೇ ಸಾಕು. ಸ್ವಲ್ಪ ಡ್ರೈ ಆಗಬೇಕಲ್ಲ? ಡ್ರೈ. ಖಾರ ಕಮ್ಮಿ ಆಯಿತು ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಖಾರ ಹಾಕ್ಕೊಳ್ತಿದ್ದಾಳೆ. ಖಾರ ಕಮ್ಮಿ ಆಯ್ತು ಅಂತ ಹೇಳಿ ಖಾರ ಹಾಕ್ಕೊಳ್ತಾರೆ. ಇನ್ನೊಂದು 2 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೆ ಖಾರ. ಐಟಮು ಸಿಗಬೇಕು. ಹಸಿ ಆಗ್ಬಿಡುತ್ತಾ ನಾನು? ತೋರಿಸ್ತೀನಿ. ಹಲೋ, ಕ್ಯೂಟ್ ಮಾಡಿದೆ. ಆಗಲಿಲ್ಲ ತುಂಬ